ನಮಸ್ಕಾರ. ನಮ್ಮ ಜಗತ್ತಿನ ಭೂಪಟಗಳು ಇಂದು ಎಷ್ಟೇ ಅಡ್ವಾನ್ಸ್ ಆಗಿರಲಿ, ನಾವೆಷ್ಟೇ ಗೂಗಲ್ ಮ್ಯಾಪ್ಸ್ ಬಳಸಿ ಪ್ರತಿಯೊಂದು ಮೂಲೆಯನ್ನೂ ಅನ್ವೇಷಣೆ ಮಾಡಿದ್ದೀವಿ ಅಂದುಕೊಂಡ್ರೂ ಒಂದು ಆಶ್ಚರ್ಯ ವಿಷಯ ಗೊತ್ತಾ? ಈ ಭೂಮಿಯ ಮೇಲೆಯೇ ಇಂದಿಗೂ ಸಂಪೂರ್ಣವಾಗಿ ವಿಭಿನ್ನವಾದ ಮತ್ತು ಅತ್ಯಂತ ಕಠಿಣವಾದ ಬದುಕುಳಿಯ ನಿಯಮಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ರಹಸ್ಯ ಸಮುದಾಯಗಳಿವೆ. ಬಾಹ್ಯಾಕಾಶದ ಅನ್ವೇಷಣೆಗಿಂತಲೂ ಬೆರಗುಗೊಳಿಸುವ ಎಷ್ಟೋ ರಹಸ್ಯಗಳು ನಮ್ಮ ಈ ಭೂಮಿಯ ಮೇಲೆಯೇ ಇವೆ. ಬನ್ನಿ, ಆ ಅಜ್ಞಾತ ಪ್ರಪಂಚದೊಳಗೆ ಒಮ್ಮೆ ಇಣುಕಿ ನೋಡೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಹೊರಗಿನ ಜಗತ್ತಿಗೆ ಎಂದಿಗೂ ಶರಣಾಗದ 10 ವಿಶಿಷ್ಟ ಮೂಲ ನಿವಾಸಿ ಗುಂಪುಗಳ ಆಂತರಿಕ ತರ್ಕವನ್ನು ನಾವು ಡಿಕೋಡ್ ಮಾಡಲಿದ್ದೇವೆ. ಈ ಸಮುದಾಯಗಳ ಸಾಂಸ್ಕೃತಿಕ ಆಚರಣೆಗಳು ನಮಗೆ ಮೇಲ್ನೋಟಕ್ಕೆ ವಿಚಿತ್ರ, ಕ್ರೂರ ಅಥವಾ ಕಠಿಣ ಅಂತ ಅನಿಸ್ಬೋದು. ಆದರೆ ಆ ಆಚರಣೆಗಳು ಅವರ ಬದುಕುಳಿಯುವಿಕೆಯೊಂದಿಗೆ ಹೇಗೆ ಆಳವಾಗಿ ಕನೆಕ್ಟ್ ಆಗಿವೆ ಅನ್ನೋದನ್ನು ನೋಡಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಸಾವಿರಾರು ವರ್ಷಗಳಿಂದ ಯಾವುದೇ ಬಾಹ್ಯ ಪ್ರಭಾವವಿಲ್ಲದೆ ತಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಂಡಿರುವ ಈ ಜನರ ಬದುಕಿನ ಲಾಜಿಕ್ ನಾಗರಿಕ ಜಗತ್ತಿನ ನಮ್ಮೆಲ್ಲ ನಂಬಿಕೆಗಳನ್ನೇ ಬುಡಮೇಲು ಮಾಡುವಂತಿದೆ. ಈ ಅದ್ಭುತವಾದ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು 4 ಪ್ರಮುಖ ಹಂತಗಳ ಮೂಲಕ ಸಾಗಲಿದ್ದೇವೆ. 1. ವಿಪರೀತ ಪರಿಸ್ಥಿತಿಗಳಾಗಿ ನಿರ್ಮಿಸಲಾದ ದೇಹಗಳು. 2. ನಂಬಿಕೆಯ ಯಂತ್ರಾಂಗ. 3. ಸಂಪರ್ಕದಿಂದ ಉಂಟಾದ ವಿನಾಶ. ಮತ್ತು 4. ಪ್ರತ್ಯೇಕತೆಯ ಹಿಂದಿರುವ ತರ್ಕ. ಸರಿ, ಮೊದಲನೇ ವಿಭಾಗಕ್ಕೆ ಬರೋಣ. ಮಾನವನ ದೇಹ ವಿಪರೀತ ವಾತಾವರಣಕ್ಕೆ ತಕ್ಕಂತೆ ಜೈವಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಹೇಗೆ ಮರುನಿರ್ಮಾಣಗೊಳ್ಳುತ್ತದೆ ಅನ್ನೋದನ್ನ ಇನ್ಯೂಟ್ ಮತ್ತು ಸುರ್ಮಾ ಸಮುದಾಯಗಳ ಮೂಲಕ ನೋಡೋಣ. ಇನ್ಯೂಟ್ ಜನರನ್ನೇ ತೆಗೆದುಕೊಳ್ಳಿ. ಆರ್ಕ್ಟಿಕ್ನ ಆ -ಡಿಗ್ರಿ ಚಳಿಯಲ್ಲಿ ಸಾವಿರಾರು ವರ್ಷಗಳಿಂದ ಬದುಕಿದ ಇವರ ಜೈವಿಕ ವ್ಯವಸ್ಥೆ ಎಷ್ಟೊಂದು ಪರಿಪೂರ್ಣವಾಗಿತ್ತು ಅಂದರೆ, ಅವರು ಕೇವಲ ಮಾಂಸ ಮತ್ತು ಪ್ರಾಣಿಗಳ ಕೊಬ್ಬನ್ನೇ ತಿಂದರೂ ಅವರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳೇ ಇರಲಿಲ್ಲ. ಮೆಟಬಾಲಿಸಮ್ನ ಅದ್ಭುತ ಪರಿಪೂರ್ಣತೆ ಅದು. ಆದರೆ ಇದ್ದಕ್ಕಿದ್ದಂತೆ ಹೊರಗಿನವರ ಸಂಪರ್ಕದ ಮೂಲಕ ಬಂದ ಸಂಸ್ಕರಿಸಿದ ಸಕ್ಕರೆ, ಆಲ್ಕೋಹಾಲ್ ಮತ್ತು ಕಡ್ಡಾಯವಾಗಿ ಅವರನ್ನ ಬೇರೆಡೆಗೆ ಶಿಫ್ಟ್ ಮಾಡಿದ್ದು, ಇವೆಲ್ಲವೂ ಸೇರಿ ಆ ಜೈವಿಕ ಪರಿಪೂರ್ಣತೆಯನ್ನೇ ಒಂದು ಮಾರಕ ಬಲೆಯನ್ನಾಗಿ ಪರಿವರ್ತಿಸಿಬಿಡ್ತು. ಅವರ ದೇಹಕ್ಕೆ ಪರಿಚಯವೇ ಇಲ್ಲದ ಈ ಹೊಸ ಆಹಾರ ಪದ್ಧತಿ ಅಕ್ಷರಶಃ ಒಂದು ಜೈವಿಕ ದುರಂತವನ್ನೇ ಸೃಷ್ಟಿಸಿತು. ಇನ್ನು ಆಫ್ರಿಕಾದ ಸುರ್ಮಾ ಮತ್ತು ಮುರ್ಸಿ ಸಮುದಾಯಗಳ ಕಡೆ ನೋಡಿದ್ರೆ, ಅವರಲ್ಲಿ ನೋವು ಅನ್ನೋದು ಕೇವಲ ನೋವಲ್ಲ, ಅದೊಂದು ನಿಖರವಾದ ಸಾಮಾಜಿಕ ಕರೆನ್ಸಿ. ಮಹಿಳೆಯರ ಕೆಳತುಟಿಯನ್ನು ಸೀಡಿ ಅದಕ್ಕೆ ಹಾಕುವ 20 ಸೆಂಟಿಮೀಟರ್ವರೆಗಿನ ಮರದ ದೊಡ್ಡ ಫಲಕಗಳು ಮದುವೆಯ ಮಾರುಕಟ್ಟೆಯಲ್ಲಿ ಅವರ ಮೌಲ್ಯವನ್ನು, ಅಂದರೆ ಎಷ್ಟು ಹಸುಗಳನ್ನು ಪಡೆಯಬಹುದು ಅನ್ನೋದನ್ನು ನಿರ್ಧರಿಸ್ತವೆ. ಹಾಗೆಯೇ ಯುವಕರ ಅತ್ಯಂತ ಅಪಾಯಕಾರಿ ಡೊಂಗಾ ಕೋಲಿನ ಕಾಳಗಗಳು ಅವರ ವೈವಾಹಿಕ ಆಯ್ಕೆಗಳನ್ನು ಡಿಸೈಡ್ ಮಾಡ್ತವೆ. ನಮಗಿದು ಕ್ರೂರ ಎನಿಸ್ಬೋದು, ಆದರೆ ಅವರಿಗಿದೊಂದು ಆರ್ಥಿಕ ಲೆಕ್ಕಾಚಾರ. ವಿಪರ್ಯಾಸ ಅಂದರೆ, ಸಹಸ್ರಾರು ವರ್ಷಗಳ ಈ ಪ್ರಾಚೀನ ಆಚರಣೆ ಈಗ ಆಧುನಿಕ AK-47 ಶಸ್ತ್ರಾಸ್ತ್ರಗಳ ಪ್ರವೇಶ ಹಾಗೂ ಹೊಸ ಅಣೆಕಟ್ಟುಗಳಿಂದಾಗಿ ಸಂಪೂರ್ಣವಾಗಿ ನಾಶವಾಗುವ ಭೀತಿಯಲ್ಲಿದೆ. ಈಗ ಮುಂದಿನ ಸೆಕ್ಷನ್ಗೆ ಹೋಗೋಣ. ನಂಬಿಕೆಯ ಯಂತ್ರಾಂಗ. ಇಲ್ಲಿ ನಾವು ಹಿಂಸೆ ಮತ್ತು ಅನುಕರಣೆ ಹೇಗೆ ಅತ್ಯಂತ ಶಿಸ್ತುಬದ್ಧವಾದ ಆಧ್ಯಾತ್ಮಿಕ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಲಿದ್ದೇವೆ. ಅಸ್ಮತ್ ಮತ್ತು ಬಟಕ್ ಜನರಿಗೆ ವೃತ್ತಾಪ್ಯದಿಂದಲ್ಲದೆ ಬೇರೆ ಯಾವುದೇ ಕಾರಣಕ್ಕೆ ಸಾವು ಸಂಭವಿಸಿದರೂ ಅದು ಶತ್ರುಗಳ ಮಾಟಮಂತ್ರದಿಂದ ಆದ ಕೊಲೆ ಅಂತಲೇ ಅವರ ನಂಬಿಕೆ. ಇದರಿಂದ ಅವರ ಸಮಾಜದಲ್ಲಿ ಒಂದು ಆಧ್ಯಾತ್ಮಿಕ ಸಾಲ ಸೃಷ್ಟಿಯಾಗುತ್ತೆ. ಆ ಸಾಲವನ್ನು ತೀರಿಸಲು ಮತ್ತೊಂದು ಕೊಲೆಯನ್ನು ಮಾಡಲೇಬೇಕು. ಇದು ಕೋಪದಿಂದ ಹುಟ್ಟಿದ ಕ್ರೌರ್ಯವಲ್ಲ, ವಿಶ್ವದ ಸಮತೋಲನವನ್ನು ಕಾಪಾಡುವ ನಿಖರವಾದ ಲೆಕ್ಕಾಚಾರ. 1961ರಲ್ಲಿ ಅಮೆರಿಕದ ಪ್ರಖ್ಯಾತ ಬಿಲಿಯನೇರ್ ಮಗ ಮೈಕೆಲ್ ರಾಕ್ಫೆಲ್ಲರ್ ಕಣ್ಮರೆಯಾದ ಕಥೆ ನಿಮಗೆ ಗೊತ್ತಿರಬಹುದು. ಡಚ್ಚರು ಅಲ್ಲಿನ ಜನರನ್ನು ಕೊಂದಾಗ ಸೃಷ್ಟಿಯಾದ ಆ ಸಾಲವನ್ನು ತೀರಿಸಿಕೊಳ್ಳಲು ಮೈಕೆಲ್ ಬಲಿಯಾಗಬೇಕಾಯಿತು ಅನ್ನೋದು ಇತಿಹಾಸದ ಒಂದು ರೋಚಕ ಆದರೆ ಭಯಾನಕ ಸತ್ಯ. ಭಾರತ ಮತ್ತು ಮ್ಯಾನ್ಮಾರ್ ಗಡಿಯಲ್ಲಿರುವ ನಾಗಾ ಯೋಧರನ್ನೇ ಗಮನಿಸಿ. ಇವರಲ್ಲಿ ಶತ್ರುವಿನ ತಲೆ ಕಡಿಯುವುದು ಸುಮ್ಮನೆ ಯಾದೃಚ್ಛಿಕವಾಗಿ ನಡೆಯುವಂಥದ್ದಲ್ಲ, ಅದು ಅವರ ಬದುಕಿನ ಅತ್ಯಂತ ದೊಡ್ಡ ಸಾಮಾಜಿಕ ಅವಶ್ಯಕತೆ. ಸಮುದಾಯದಲ್ಲಿ ಒಬ್ಬನಿಗೆ ಸ್ಥಾನಮಾನ ಸಿಗಬೇಕು, ಮದುವೆಯಾಗಬೇಕು ಅಥವಾ ಸಭೆಯಲ್ಲಿ ಮಾತನಾಡುವ ಹಕ್ಕು ಸಿಗಬೇಕು ಅಂದರೆ ಅವನು ಕಡ್ಡಾಯವಾಗಿ ತಲೆ ಕಡಿದು ತರಲೇಬೇಕಿತ್ತು. ಇದನ್ನು ನಿರಾಕರಿಸಿದ ಯುವಕರು ಸಮಾಜದಿಂದಲೇ ಅಂಚಿಗೆ ತಳ್ಳಲ್ಪಡುತ್ತಿದ್ರು. ಈ ರಾಜಿಯಲ್ಲಿಲ್ಲದ ಕಟ್ಟುನಿಟ್ಟಿನ ವ್ಯವಸ್ಥೆ ಅಂದಿನ ಬೃಹತ್ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ದಿಗಲುಗೊಳಿಸಿತ್ತು ಅಂದರೆ ಇದರ ತೀವ್ರತೆ ಎಷ್ಟಿತ್ತು ಅಂತ ನೀವೇ ಯೋಚನೆ ಮಾಡಿ. ಮೆಲನೇಷಿಯನ್ ದ್ವೀಪವಾಸಿಗಳ ಕಾರ್ಗೋ ಕಲ್ಟ್ಸ್ ಕಟೆ ಅಂತೂ ನಿಜಕ್ಕೂ ಬೆರಗುಗೊಳಿಸುತ್ತೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಬಿಳಿ ಸೈನಿಕರು ಬಂದೂಕು ಹಿಡಿದು ಪಥಸಂಚಲನೆ ಮಾಡುವುದನ್ನು, ಧ್ವಜ ಹಾರಿಸುವುದನ್ನು ಇವರು ನೋಡಿದ್ರು. ಅದರ ಬೆನ್ನಲ್ಲೇ ಆಕಾಶದಿಂದ ಯುದ್ಧ ವಿಮಾನಗಳು ಅಪಾರ ಪ್ರಮಾಣದ ಕಾರ್ಗೋ ಅಂದರೆ ಆಹಾರ ಮತ್ತು ವಸ್ತುಗಳನ್ನು ತಂದು ಸುರಿತಿದ್ವು. ಆ ದ್ವೀಪವಾಸಿಗಳು ತಮ್ಮದೇ ಲಾಜಿಕ್ ಬಳಸಿ ಇದನ್ನು ಹೇಗೆ ಅರ್ಥ ಮಾಡ್ಕೊಂಡ್ರು ಗೊತ್ತಾ?
ಅಮೆರಿಕನ್ ಪೂರೈಕೆ ಸರಪಳಿಗಳನ್ನು ಅವರು ದೇವತೆಗಳನ್ನು ಒಲಿಸಿಕೊಳ್ಳುವ ಆಧ್ಯಾತ್ಮಿಕ ಆಚರಣೆ ಅಂತ ನಂಬಿಬಿಟ್ರು. ಸೈನಿಕರಂತೆಯೇ ತಾವೂ ಕೂಡ ಮರದ ಹೆಡ್ಫೋನ್, ಮರದ ಬಂದೂಕ್ ಮಾಡಿಕೊಂಡು ಪಥಸಂಚಲನೆ ಮಾಡಿದರೆ ಆಕಾಶದಿಂದ ಅದೇ ಸಮೃದ್ಧಿ ಮತ್ತೆ ಸಿಗತ್ತೆ ಅಂತ ದೃಢವಾಗಿ ನಂಬಿ ಸೇಮ್ ಟು ಸೇಮ್ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರು. ಬನ್ನಿ ಈಗ 3ನೇ ಮತ್ತು ಬಹುಮುಖ್ಯವಾದ ವಿಭಾಗಕ್ಕೆ ಹೋಗೋಣ. ಸಂಪರ್ಕದಿಂದ ಉಂಟಾದ ವಿನಾಶ. ಈ ಜನರ ಅತಿ ದೊಡ್ಡ ಶತ್ರು ಅವರು ವಾಸಿಸುವ ಕಠಿಣ ಪ್ರಕೃತಿಯಲ್ಲ, ಬದಲಾಗಿ ಆಧುನಿಕ ಜಗತ್ತಿನ ಹಸ್ತಕ್ಷೇಪ. ಚಕ್ಚಿ ಜನರ ಇತಿಹಾಸ ನೋಡಿ. -50 ಚಳಿಯಲ್ಲಿ ಬದುಕ್ತಾ ಅತ್ಯಂತ ಬುದ್ಧಿವಂತಿಕೆಯಿಂದ ಗೆರಿಲ್ಲಾ ಯುದ್ಧದ ಮೂಲಕ ಬೃಹತ್ ರಷ್ಯಾದ ಸಾಮ್ರಾಜ್ಯವನ್ನೇ ಸೋಲಿಸಿ ಶತಮಾನಗಳ ಕಾಲ ತಮ್ಮ ಸ್ವಾತಂತ್ರ್ಯ ಉಳಿಸಿಕೊಂಡರು. ಆದರೆ ನಂತರ ಬಂದ ಸೋವಿಯತ್ ಒಕ್ಕೂಟ ಶಸ್ತ್ರಾಸ್ತ್ರಗಳನ್ನು ಬಳಸಲಿಲ್ಲ, ಬದಲಾಗಿ ಚಕ್ಚಿ ಮಕ್ಕಳನ್ನ ಬಲವಂತವಾಗಿ ಬೋರ್ಡಿಂಗ್ ಶಾಲೆಗಳಿಗೆ ಸೇರಿಸಿತು. ಇದು ಎಂಥ ಕುತಂತ್ರ ಅಂದರೆ, ಯಾವ ಬಂದೂಕುಗಳು ಮಾಡಲಾಗದ್ದನ್ನ ಈ ಬೋರ್ಡಿಂಗ್ ಶಾಲೆಗಳು ಮಾಡಿದ್ವು. ಅವು ಚಕ್ಚಿ ಜನರ ಸಾವಿರಾರು ವರ್ಷಗಳ ಬದುಕುಳಿಯುವ ಜ್ಞಾನದ ಸರಪಳಿಯನ್ನೇ ಶಾಶ್ವತವಾಗಿ ಕಟ್ ಮಾಡಿಬಿಟ್ವು. ಹೊರಗಿನ ಜಗತ್ತಿನ ಸಂಪರ್ಕ ನಂಬಿಕೆ ದ್ರೋಹಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಜಗತ್ತಿನಾದ್ಯಂತ ಉದಾಹರಣೆಗಳಿವೆ. ಟಿಬೆಟ್ನ ಖಂಪಾ ಯೋಧರನ್ನೇ ನೋಡಿ. ಅಮೆರಿಕಾದ CIA ತಮ್ಮ ಗುಪ್ತ ಕಾರ್ಯಾಚರಣೆಗಾಗಿ ಇವರನ್ನು ಯೂಸ್ ಮಾಡಿಕೊಂಡು 1972ರಲ್ಲಿ ರಾತ್ರೋರಾತ್ರಿ ನಿರ್ದಾಕ್ಷಿಣ್ಯವಾಗಿ ಕೈಬಿಟ್ಟು. ಇಂಥ ದ್ರೋಹದ ಭಯದಿಂದಲೇ ಪನಾಮದ ಕುನಾ ಜನರು ಅತ್ಯಂತ ಕಠಿಣ ನಿರ್ಧಾರ ತಗೊಂಡ್ರು. ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಹೊರಗಿನ ಪ್ರಭಾವಕ್ಕೆ ಒಳಗಾದ ತಮ್ಮದೇ ಜನರನ್ನ ಅತ್ಯಂತ ಹಿಂಸಾತ್ಮಕವಾಗಿ ಕೊಂದರು. ತಮ್ಮ ಮೂಲ ಸಂಸ್ಕೃತಿ ಕಲುಷಿತಗೊಳ್ಳಬಾರದು ಅನ್ನೋ ಅವರ ಆತಂಕ ಅಷ್ಟು ತೀವ್ರವಾಗಿತ್ತು. ಪಪುವಾ ನ್ಯೂಗಿನಿಯಾದ ಯಾಲಿ ಜನರ ಈ ಟೈಮ್ ಲೈನ್ ಒಮ್ಮೆ ನೋಡಿ. ಬರೋಬ್ಬರಿ 60,000 ವರ್ಷಗಳಿಂದ ಶಿಲಾಯುಗದ ತರಹ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಬದುಕಿದ್ರು. ಆದರೆ 80ರ ದಶಕದಲ್ಲಿ ಒಬ್ಬ ಬ್ರಿಟಿಷ್ ಪರಿಶೋಧಕ ಇವರನ್ನು ಪತ್ತೆ ಹಚ್ಚಿದ್ದ. ಆಮೇಲೆ ಮಿಷನರಿಗಳು ಬಂದರು, ರಸ್ತೆಗಳು ಆದ್ಮು, ಕೊಕೊಕೋಲಾದಂತಹ ಸಂಸ್ಕರಿಸಿದ ಆಹಾರಗಳು ಅಲ್ಲಿಗೆ ತಲುಪಿದ್ವು. ಆಶ್ಚರ್ಯ ಅಂದರೆ 6,000 ದಶಕಗಳ ಕಾಲ ಯಾವ ರೋಗವೂ ಇಲ್ಲದೆ ಬದುಕಿದ್ದ ಆ ಜನರಲ್ಲಿ ಈ ಆಧುನಿಕ ಆಹಾರ ಪ್ರವೇಶಿಸಿದ ಕೇವಲ 3 ವರ್ಷಗಳಲ್ಲಿ ಡಯಾಬಿಟಿಸ್ ಶುರುವಾಯಿತು. ಜೈವಿಕ ವ್ಯವಸ್ಥೆಯನ್ನು ಎಷ್ಟು ವೇಗವಾಗಿ ಕುಸಿಯಬಲ್ಲದು ಅನ್ನೋದಕ್ಕೆ ಇದೊಂದು ಅತ್ಯಂತ ಕರಾಳ ಉದಾಹರಣೆ. ಕೊನೆಯದಾಗಿ 4ನೇ ವಿಭಾಗಕ್ಕೆ ಬರೋಣ. ಇದೆಲ್ಲ ಅನಾಹುತಗಳನ್ನು ಕಣ್ಣಾರೆ ನೋಡಿ ನಮಗೆ ನಿಮ್ಮ ಸಹವಾಸನೆ ಬೇಡ ಅಂತ ಉದ್ದೇಶಪೂರ್ವಕವಾಗಿ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಉಳಿದುಕೊಂಡ ಸಮುದಾಯದ ಕಥೆ ಇದು. 60,000. ಹೌದು, ಅಂಡಮಾನ್ ಸಮುದ್ರದ ಒಂದು ಸಣ್ಣ ದ್ವೀಪದಲ್ಲಿ ಸೆಂಟಿನೆಲೀಸ್ ಜನರು ಬರೋಬ್ಬರಿ 60,000 ವರ್ಷಗಳಿಂದ ಒಂಟಿಯಾಗಿ ವಾಸಿಸುತ್ತಿದ್ದಾರೆ. ಮಾನವ ಇತಿಹಾಸದ ದಾಖಲೆಯಲ್ಲಿ ಅವರು ಅತ್ಯಂತ ನಿಖರವಾಗಿ ಮತ್ತು ಹಿಂಸಾತ್ಮಕವಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಅಜ್ಞಾತವಾಗಿಯೇ ಉಳಿಸಿಕೊಂಡಿದ್ದಾರೆ. ಇವರ ಟೈಮ್ಲೈನ್ನನ್ನು ಮಾನವ ಇತಿಹಾಸದ ಪ್ರಮುಖ ಘಟನೆಗಳ ಜೊತೆ ಮ್ಯಾಪ್ ಮಾಡಿದರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ. ಜಗತ್ತಿನ ಅತ್ಯಂತ ಪ್ರಾಚೀನ ಅದ್ಭುತಗಳಲ್ಲೊಂದಾದ ಈಜಿಪ್ಟಿನ ಪಿರಮಿಡ್ಗಳು ನಿರ್ಮಾಣ ಆಗೋದಕ್ಕೂ 55,000 ವರ್ಷದ ಹಿಂದೆ ಇವರು ಆ ದ್ವೀಪದಲ್ಲಿದ್ದರು. ನಮ್ಮೆಲ್ಲರ ಇತಿಹಾಸ ಅವರಿಗೆ ಕೇವಲ ನಿನ್ನೆ ಮೊನ್ನೆಯ ಘಟನೆಯಷ್ಟೇ. 2018ರಲ್ಲಿ ಜಾನ್ ಆಲನ್ ಚೋ ಅನ್ನೋ ಅಮೆರಿಕನ್ ಪ್ರಜೆ ಅಕ್ರಮವಾಗಿ ಅಲ್ಲಿಗೆ ಹೋದಾಗ ಅವರ ಬಾಣಗಳಿಗೆ ಬಲಿಯಾದ ಘಟನೆ ನಿಮಗೆ ನೆನಪಿರಬಹುದು. ಅವರು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದು ಹೀಗೆಯೇ. ಅವರು ಯಾಕೆ ಹಾಗೆ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಕಟು ಸತ್ಯವಿದೆ. ಅವರ ಅಕ್ಕಪಕ್ಕದ ಬುಡಕಟ್ಟುಗಳಾದ ಗ್ರೇಟ್ ಅಂಡಮಾನೀಸ್ ಮತ್ತು ಒಂಗೆ ಜನರ ಜನಸಂಖ್ಯೆ ಹೊರಗಿನವರ ಸಂಪರ್ಕದಿಂದ ಏನಾಯಿತು? ಸಾವಿರಾರು ಸಂಖ್ಯೆಯಲ್ಲಿದ್ದವರು ಕೇವಲ 100ಕ್ಕೆ 25ಕ್ಕೆ ಕುಸಿದು ಹೋದ್ರು. ಇದನ್ನ ಸೆಂಟಿನೆಲೀಸ್ ಜನರು ನೋಡಿದ್ದಾರೆ. ಹೊರಗಿನವರನ್ನ ಕಂಡ ತಕ್ಷಣ ಕೊಲ್ಲೋದು ಕೇವಲ ಕ್ರೂರ ಅಲ್ಲ, ಬದಲಾಗಿ ಕಾಯಿಲೆಗಳು ಮತ್ತು ವಿನಾಶದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅವರು ಕಂಡುಕೊಂಡ ಅತ್ಯಂತ ತರ್ಕಬದ್ಧವಾದ ಜೀವ ಉಳಿಸುವ ಸರ್ವೈವಲ್ ಸ್ಟ್ರಾಟಜಿ ಅದು. ಕೊನೆಯದಾಗಿ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಈ ಸಂಪೂರ್ಣ ಮಾಹಿತಿಯಿಂದ ನಮಗೆ ಗೊತ್ತಾಗುವ ಅತ್ಯಂತ ಕಹಿ ಸತ್ಯ ಏನಪ್ಪಾ ಅಂದರೆ, ಅತಿ ದೊಡ್ಡ ಕ್ರೂರ್ಯ ಈ ಅಜೇಯ ಸಮುದಾಯಗಳಿಂದ ಬರಲಿಲ್ಲ, ಬದಲಾಗಿ ನಾಗರಿಕ ಅಂತ ಕರೆದುಕೊಳ್ಳುವ ನಮ್ಮ ಜಗತ್ತು ಅವರ ಪ್ರಪಂಚದೊಳಗೆ ಬಲವಂತವಾಗಿ ನುಗ್ಗಿ ಅವರ ಬದುಕನ್ನೇ ನಾಶ ಮಾಡಿದ್ರಿಂದ ಬಂದಿದೆ. ಹಾಗಾದರೆ ನಿಜವಾದ ನಾಗರಿಕರು ಯಾರು? ನಾವಾ ಅಥವಾ ಅವರ? ನೀವೇ ಯೋಚನೆ ಮಾಡಿ. ಈ ವಿಶ್ಲೇಷಣೆ ನಿಮಗೆ ಹೊಸ ಒಳನೋಟಗಳನ್ನು ಕೊಟ್ಟಿದೆ ಅಂತ ಭಾವಿಸ್ತೇನೆ.